ಸರ್, ನಿಮ್ಮ ಸಾಧನೆಗೆ ಕರ್ನಾಟಕ ಐಡಲ್ ಆಗಿದೆ, ಏನು ಹೇಳ್ತೀರಿ? ನಮ್ಮ ಸಾಧನೆಗೆ ನಾವು ಪ್ರಚಾರ ನೀವು ಮಾಡ್ತೀವಿ ನನಗೆ ಗೊತ್ತಿರಲಿಲ್ಲ ಸರ್. ನಮ್ಮ ಕಾಯಕ ಮಾಡೇ ನಿಮಗೆ ಗೊತ್ತು. ಆದರೆ ನಾನು ಜಿ ಕನ್ನಡ ನ್ಯೂಸ್ ಚಾನಲ್ಗೆ ತುಂಬ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಜಿ ಕನ್ನಡದವರು ನಿಮ್ಮ ಮುಂದಿನ ಕಾಯಕ ಇನ್ನೂ ಆಗಿರುತ್ತೆ ಅಂತ ಕೇಳಿದರು. ನಾನು ಅವಾಗ ಹೇಳಿದ್ದೆ, ನನಗೆ ಒಂದು ಶಿವರಾಜ್ ನಮ್ಮ ನಾಟ ರಾಜ್ಕುಮಾರ್ ಅವ್ರ ಮಗ ಇದ್ರಲ್ಲ, ಅವ್ರ ಥರ ನಾನು ವೃದ್ಧಾಶ್ರಮ ಮಾಡಬೇಕು ಅಂತ ಸರ್. ಹಾಗೆಯೇ ನನಗೊಂದು ಸಾಮೂಹಿಕ ವಿವಾಹವನ್ನು ಮಾಡಬೇಕು ಅಂತ ಆಸೆ ನಮ್ಮದು. ನಾನು ನಮ್ಮ ತಾಯಿ ಹೆಸರಲ್ಲಿ ಬಿಸ್ನೆಸ್ ಮಾಡಿ ತುಂಬ ಹೆಮ್ಮೆ ಪಡ್ತೇವೆ. ನಾವು ಸರೋಜ ಪ್ಯಾಲೇಸ್ ಅಂತ ಗ್ರೂಪ್ ಕಂಪನಿ ಕಟ್ಟಿ ಅದನ್ನೆಲ್ಲ ನನ್ನನ್ನು ಹಳ್ಳಿಯಿಂದ ಬಂದದ್ದನ್ನು ನನಗೆ ಗುರುತಿಸಲಿಕ್ಕೆ ಜಿ ಕನ್ನಡ ನ್ಯೂಸ್ಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನೊಬ್ಬ ಉದ್ಯಮಿಯಾಗಿ ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನೋದು ಯಾಕೆ? ಸೊ ನಾವೊಂದು ಉದ್ಯಮ ಅಂದ್ರೇ ಪರರಿಗೆ ಸಹಾಯವಾದದ್ದು ಅಂತ ನನ್ನ ಅನಿಸಿಕೆ. ಒಂದು ಉದ್ಯಮ ಸ್ಟಾರ್ಟ್ ಮಾಡಿದರೆ ಒಂದು 10,000 ಜನಗಳಿಗೆ ಒಂದು ಕೆಲಸ ಸಿಗುವಂಥದ್ದು ಕಾರ್ಯಕ್ಕೆ ಅದನ್ನು ನಾನು ನಿಷ್ಠೆಯಿಂದ ಮಾಡಿದರೆ ಎಲ್ಲರಿಗೂ ಒಂದು ಒಳ್ಳೇದಾಗುತ್ತೆ ಅಂತೇಳಿ ನಾನು ಮಾಡ್ತಾ ಇದ್ದೀನಿ. ಬಟ್ ಅದು ಎಲ್ಲಿಗೆ ಹೋಗಿ ಕೊನೆ ಆಗುತ್ತೆ ನನಗೆ ಗೊತ್ತಿಲ್ಲ. ಇನ್ನು ಮುಂದಕ್ಕೂ ಇದು ಕಂಟಿನ್ಯೂ ಇಟ್ಟಿರ್ತೀನಿ ಸರ್. ನಾನು ಒಂದು ಹಳ್ಳಿಯಿಂದ ಹುಟ್ಟಿ ಬೆಂಗಳೂರಿಗೆ ಬರೋದಕ್ಕೆ ಕಷ್ಟ ಆಯಿತು. ಅಲ್ಲಿಂದ ಬೆಂಗಳೂರೆಲ್ಲ ಬಾಂಬೆ ತಲುಪಿ, ಬಾಂಬೆಯಿಂದ ನಾನು ಆಸ್ಟ್ರೇಲಿಯಾ ಸಿಡ್ನಿ ನಗರದಲ್ಲೂ ಕೂಡ ಬಿಸ್ನೆಸ್ ಮಾಡ್ತೀನಿ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ಬಟ್ ನನ್ನಂಥ ಚಿಕ್ಕ ಹಳ್ಳಿಯಿಂದ ಬಂದಂಥ ವ್ಯಕ್ತಿಯನ್ನು ಜಿ ಕನ್ನಡ ನ್ಯೂಸ್ ಗುರುತಿಸಿ ಇಂಥ ದೊಡ್ಡ ಐಡಿಯಲ್ ಅವಾರ್ಡ್ ಕೊಟ್ಟಿದೆಯಲ್ಲ, ಇದಕ್ಕೆ ನಾನು ಜಿ ನ್ಯೂಸ್ ಅವರಿಗೆ ನಾನು ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್.